ರಾಜ್ಯಾದ್ಯಂತ ದೀಪಾವಳಿ ಸಂಭ್ರಮ ಕಳೆಗಟ್ಟಿದೆ. ಹೀಗಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂ ಹಣ್ಣು ಖರೀದಿಯಲ್ಲಿ ಜನರು ಬ್ಯುಸಿ ಆಗಿದ್ದಾರೆ. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ದರ ಸ್ವಲ್ಪ ಮಟ್ಟಿಗೆ ಏರಿಕೆ ಕೂಡ ಆಗಿದೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಮಾರ್ಕೆಟ್ ಸುತ್ತಮುತ್ತ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಈಗ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಅದರಲ್ಲೂ ಕೂಡ ಕೆಆರ್ ಮಾರ್ಕೆಟ್ ಬೆಂಗಳೂರಿನಲ್ಲಿ ಪ್ರಮುಖ ಮಾರ್ಕೆಟ್ ಆಗಿರುವಂಥ ಕೆಆರ್ ಮಾರ್ಕೆಟ್ನಲ್ಲಿ ಬೆಳ್ಳಂಬೆಳಗ್ಗೆ ದೊಡ್ಡ ಪ್ರಮಾಣದಲ್ಲಿ ಜನರು ಆಗಮಿಸಿ ಹೂ ಹಣ್ಣುಗಳ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಾಗಿ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಈಗ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಬೆಲೆ ಏರಿಕೆಯ ನಡುವೆ ಈಗ ಖರೀದಿಗೆ ಜನರು ಮುಗಿಬಿದ್ದಿದ್ದಾರೆ. ದೀಪಾವಳಿ ಹಬ್ಬದ ಸಂಭ್ರಮ ಜೋರಾಗ್ತಾ ಇದೆ. ಹೂವು ಹಣ್ಣುಗಳನ್ನು ಖರೀದಿ ಮಾಡೋದಕ್ಕಾಗಿ ಬೆಳ್ಳಂಬೆಳಗ್ಗೆ ಜನರು ಮಾರ್ಕೆಟ್ಗೆ ಆಗಮಿಸಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಜನರು ಆಗಮಿಸಿರುವುದರಿಂದಾಗಿ ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಈಗ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಬೆಳಗಿನ ಜಾವದ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನ ಜನರು ಹೂವು ಹಣ್ಣುಗಳ ಖರೀದಿಗಾಗಿ ಆಗಮಿಸಿದ್ದಾರೆ. ಹೂ ಹಣ್ಣುಗಳ ಮಾರಾಟಕ್ಕೆ ಬೆಂಗಳೂರಿನ ಅತಿ ದೊಡ್ಡ ಮಾರ್ಕೆಟ್ ಆಗಿರುವಂಥ ಕೆಆರ್ ಮಾರ್ಕೆಟ್ನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಭಾರೀ ಪ್ರಮಾಣದಲ್ಲಿ ಜನರು ಖರೀದಿಗಾಗಿ ಆಗಮಿಸಿದ್ದಾರೆ. ದೀಪಾವಳಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುವಂಥ ನಿಟ್ಟಿನಲ್ಲಿ ಹೂವು ಹಣ್ಣುಗಳನ್ನು ಖರೀದಿಗಾಗಿ ಈಗ ಜನರು ಆಗಮಿಸಿರುವುದನ್ನು ನಾವು ಗಮನಿಸಬಹುದು. ಬೆಳಗಿನ ಜಾವದ ದೃಶ್ಯಗಳು ಇದು. ಬೆಳ್ಳಂಬೆಳಗ್ಗೆನೆ ದೊಡ್ಡ ಪ್ರಮಾಣದಲ್ಲಿ ಜನರು ಆಗಮಿಸಿ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ದೀಪಾವಳಿ ಹಿನ್ನೆಲೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಅದರಲ್ಲೂ ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಜನರು ಆಗಮಿಸಿದ್ದಾರೆ. ಸೊ ಯಾವ ರೀತಿಯಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆಯಾ? ಜನರು ಯಾವ ರೀತಿಯಾಗಿ ಆಗಮಿಸ್ತಾ ಇದ್ದಾರೆ? ಮಧುಕರ್, ಈಗ ಕೆಆರ್ ಮಾರ್ಕೆಟ್ ನಲ್ಲಿ ಬೆಳಗ್ಗಿಂದಲೂ ಕೂಡ ಜನಸಾಗರವೇ ಹರಿದು ಬಂದಿರುವಂತದ್ದು. ದೀಪಾವಳಿ ಹಬ್ಬಕ್ಕೆ ಬೇಕಾದಂತಹ ಹೂವು ಹಣ್ಣು ಸೇರಿದಂತೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಬೆಂಗಳೂರಿನ ಜನ ಈಗ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಈಗ ಈ ದೀಪಾವಳಿ ಹಿಂದೂ ಧಾರ್ಮಿಕರಲ್ಲಿ ಸಾಕಷ್ಟು ಪಾವಿತ್ರ್ಯತೆ ಹೊಂದಿರುವಂತಹ ಹಬ್ಬ. ಹೀಗಾಗಿ ಈಗಾಗಲೇ ಜನರು ಕೂಡ ಬೆಳಗ್ಗಿಂದಲೂ ಕೂಡ ಮಾರ್ಕೆಟ್ಗೆ ಬಂದು ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಈ ಬಾರಿ ಹಬ್ಬಕ್ಕೆ ಸ್ವಲ್ಪ ಹೂವಿನ ದರ ಏರಿಕೆ ಆಗಿರುವಂತದ್ದು ಕೊಂಚ ಎಫೆಕ್ಟ್ ಆಗಿರುವಂತದ್ದು. ಯಾಕಂದ್ರೆ 2-3 ದಿನಗಳಿಂದ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಏರಿಕೆಯಾಗಿತ್ತು. ಹೀಗಾಗಿ ಹೂವಿನ ಏನ್ ದರ ಏನಿದೆ ಅದು ಕೊಂಚ ಏರಿಕೆ ಆಗಿರುವಂತದ್ದು. ಜೊತೆಗೆ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಈ ಒಂದು ಕೆಆರ್ ಮಾರ್ಕೆಟ್ ನ ಪ್ರತಿ ರಸ್ತೆಯೂ ಕೂಡ ಜನರಿಂದ ತುಂಬಿ ಹೋಗಿರುವಂತದ್ದು. ಈಗಾಗಲೇ ಹಬ್ಬದ ವಾತಾವರಣ ಇದೆ, ಅದು ಕಳೆಗಟ್ಟಿಕೊಂಡು ಬಂದಿದೆ. ಜೊತೆಗೆ ಹಬ್ಬಕ್ಕೆ ಪೂಜಾ ಪರಿಕರಗಳನ್ನ ಖರೀದಿ ಮಾಡುವಂತಹ ಒಂದು ವ್ಯಾಪಾರ ಏನಿದೆ ಅದು ಜೋರಾಗಿರುವಂತದ್ದು. ಇನ್ನು ಬೆಳಗ್ಗೆಂದಲೂ ಕೂಡ ಜನ ಬಂದಿರುವಂತಹ ಕಾರಣಕ್ಕಾಗಿ ಕೆಆರ್ ಮಾರ್ಕೆಟ್ ಸುತ್ತಮುತ್ತಲೂ ಕೂಡ ಭಾರಿ ಟ್ರಾಫಿಕ್ ಜಾಮ್ ಆಗಿದೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡ್ರು ಸಹ ಜನರ ಸಂಖ್ಯೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ನಿಯಂತ್ರಣ ಮಾಡೋದು ಕೂಡ ಸ್ವಲ್ಪ ಕಷ್ಟಕರವಾಗಿರುವಂತದ್ದು. ಜೊತೆಗೆ ವ್ಯಾಪಾರಿಗಳು ಕೂಡ ಈ ಹಬ್ಬಕ್ಕೆ ಬೇಕಾದಂತಹ ಅಲಂಕಾರಿಕ ಹೂಗಳನ್ನು ಮಾರಾಟ ಮಾಡೋದಕ್ಕೆ ನಡು ರಸ್ತೆಯಲ್ಲಿ ನಿಂತಿರುವಂತಹ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿರುವಂತಹ ಕೆಲಸ ಮಾಡಲಾಗ್ತಾ ಇದೆ. ಏನು ಬೆಳಗಿನ ಕೂಡ ಜನರು ಏನು ಹಬ್ಬಕ್ಕೆ ಬೇಕಾದಂತಹ ಅಗತ್ಯ ವಸ್ತುಗಳ ಖರೀದಿ ಕೂಡ ಮಾಡ್ತಿದ್ದಾರೆ. ಕೇವಲ ಕೆಆರ್ ಮಾರ್ಕೆಟ್ ಅಷ್ಟೇ ಅಲ್ಲ, ಯಶವಂತಪುರ ಆಗಿರ್ಬೋದು, ಹೆಬ್ಬಾಳ, ಕಲಾಸಿಪಾಳ್ಯ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಜನಸಾಗರ ಬೇಗ ತುಂಬಿರುವಂಥದ್ದು. ಸದ್ಯಕ್ಕೆ ಏನು ಹೂವಿನ ದರವನ್ನು ನೋಡಕ್ಕೆ ಹೋದ್ರೆ ನಾವು ಮಲ್ಲಿಗೆ ಆಗಿರ್ಬೋದು ಮತ್ತೆ ಚೆಂಡು ಹೂವೇನಿದೆ ಅದು ಪ್ರತಿ ಕೆಜಿಗೆ 200 ರೂಪಾಯಿ ಹೆಚ್ಚಳವಾಗಿದೆ. ಈ ಹೂವಿನ ದರ ಏರಿಕೆ ಆದರೂ ಕೂಡ ಜನರು ಹಬ್ಬದ ಖುಷಿಯಲ್ಲಿ ಇದನ್ಯಾವುದನ್ನು ಕೂಡ ಲೆಕ್ಕಿಸದೆ ಬೆಳಗ್ಗೆನೂ ಕೂಡ ವ್ಯಾಪಾರ ವಹಿವಾಟನ್ನ ಯಥಾಸ್ಥಿತಿಯಲ್ಲಿ ಮಾಡ್ತಿರುವಂಥದ್ದು. ಮಧುಕರ್. ಓಕೆ, ಜೊತೆಗೆ ಮುತ್ತಪ್ಪ, ಇದೀಗ ಬೆಂಗಳೂರಿನಲ್ಲಿ ಈಗಾಗಲೇ ಹಬ್ಬದ ಹಿನ್ನೆಲೆಯಲ್ಲಿ ಅರ್ಧಕ್ಕರ್ಧ ಜನರು ಊರುಗಳಿಗೆ ತೆರಳಿದ್ದಾರೆ. ಇನ್ನು ಉಳಿದ ಅರ್ಧ ಜನ ಕೆಆರ್ ಮಾರ್ಕೆಟ್ನಲ್ಲಿ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಈಗ ಅಲ್ಲಿ ಜನರಿದ್ದಾರಲ್ವಾ?
ಓಕೆ, ಸಂಪರ್ಕ ಕಡಿತಗೊಂಡಿದೆ. ಸೊ ಇದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಳ್ಳಂಬೆಳಗ್ಗೆ ಭಾರೀ ಪ್ರಮಾಣದಲ್ಲಿ KR ಮಾರ್ಕೆಟ್ನಲ್ಲಿ ಹೂವು ಹಣ್ಣುಗಳ ಖರೀದಿಗಾಗಿ ಜನರು ಆಗಮಿಸಿರುವುದನ್ನು, ಪ್ರಮುಖವಾಗಿ ದೀಪಾವಳಿ ಹಬ್ಬಕ್ಕೆ ಹೂ ಹಣ್ಣುಗಳ ಖರೀದಿ ಸಹಜವಾಗಿ ಜಾಸ್ತಿ ಆಗಿರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.